Hi, hello. Welcome back to again your YouTube classes. I would like to say, first of all, wish you happy Raksha Bandhana to all my dear sisters who are watching my YouTube classes. Okay, so anyway, after a long time, especially sorry, ಯಾಕಂದ್ರೆ ಬಹಳ ದಿನ ಆಗಿತ್ತು ನನ್ನ ಕ್ಲಾಸಸ್ ಅನ್ನ ಕೊಡಕ್ ಆಗ್ಲಿಲ್ಲ. ಸಮಯದ ಅಭಾವ ಅಥವಾ ನನ್ನ ಕೆಲಸದ ಒತ್ತಡದಲ್ಲಿ ನಾನು ಕೊಡಕ್ಕಾಗಿಲ್ಲ. ನಾವು ಕೂಡ ಇವತ್ತು ನಮ್ಮ ಶಾಲೆಯಲ್ಲಿ ರಕ್ಷಾ ಬಂಧನವನ್ನು ಆಚರಣೆ ಮಾಡೇವಿ, ನೀವು ನೋಡ್ತಾ ಇದ್ದೀರಿ. ಓಕೆ, ಎನಿವೆ, ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸರ್ ಏನು ಸ್ಟಡಿ ಮಾಡ್ತಾ ಹೋಗೋಣ ಅಂತಂದ್ರೆ, ನಾನು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಸನ್ನೇ ನಾನು ಮತ್ತೆ ರಿಪೀಟ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಹೌದಾ, ಇದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಆಗುತ್ತೆ. ಇವತ್ತಿನ ಕ್ಲಾಸಲ್ಲಿ ಡು ಯು ಅಥವಾ ಆರ್ ಯು ಅಂತ ಕ್ವಶನ್ ಕೇಳಬೇಕಾ? ಹಾಗಾದ್ರೆ ಡು ಯು ಇಂದ ಹ್ಯಾಕ್ ಕ್ವಶನ್ ಕೇಳಬೇಕು, ಆರ್ ಯು ಇಂದ ಕ್ವಶನ್ ಹೇಗೆ ಕೇಳಬೇಕು? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡು ಯು ಅಂಡ್ ಆರ್ ಯು? ಬಹಳ ಸಿಂಪಲ್ ಐತಿ, ಏನ್ ದೊಡ್ಡದಲ್ಲ. ಡು ಯು ಬಂದಾಗ ವಿ1 ಬರಬೇಕು, ಅಂದ್ರೆ ಬೇಸ್ ವರ್ಬ್. ಇಟ್ ಮೀನ್ಸ್ ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಅಂತ ಹೇಳ್ತೇವೆ. ಆರ್ ಇಂದ ಪ್ರಶ್ನೆ ಮಾಡ್ತಾ ಇದ್ರೆ ನೋಡಿ, ಆಮ್ ಐ ಈಸ್ ಆರ್ ಇಂದ ಪ್ರಶ್ನೆ ಮಾಡ್ತಾ ಇದ್ರೆ ಯು ಆಫ್ಟರ್ ವಿ1 ಪ್ಲಸ್ ಐ ಎನ್ ಜಿನೇ ಬರಬೇಕು. ಅಂದ್ರೆ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ ಅನ್ನು ಹಾಕೊಂಡು ನಾವು ಪ್ರಶ್ನೆ ಕೇಳಬೇಕು. ನಾವು ಬಹಳ ಜನ ಮಿಸ್ಟೇಕ್ ಮಾಡ್ತೀವಿ ನೋಡ್ರಿ. ಇಲ್ಲೊಂದು ಸೆಂಟೆನ್ಸ್ ಬರ್ತೀನಿ ನಾನು, ಡು ಯು ಸ್ಮೋಕಿಂಗ್, ಆರ್ ಯು ಸ್ಮೋಕಿಂಗ್, ವಿಚ್ ಒನ್ ಇಸ್ ಕರೆಕ್ಟ್ ಅಂತ ಕೇಳಿದಾಗ ಬಹಳ ಜನ ಡು ಯು ಸ್ಮೋಕಿಂಗ್ ಅಂತ ಹೇಳ್ತೀರಿ. ಇಟ್ ಈಸ್ ರಾಂಗ್. ಯಾಕಂದ್ರೆ ಡು ಮತ್ತು ಡಸ್ ಬಂದಾಗ ಬೇಸ್ ವರ್ಬ್ ಹೊರತಾಗಿ ವಿ1 ಪ್ಲಸ್ ಐ ಎನ್ ಜಿ ಅಲ್ಲ. ಇಟ್ ಈಸ್ ರಾಂಗ್. ಏನಾಗ್ಬೇಕ್ರಿ? ವಿ1 ಬರಬೇಕು. ಇಟ್ ಈಸ್ ರೈಟ್. ಹಾಗಾದ್ರೆ ಡೂ ಡಸ್ ತಗೊಂಡ್ರೆ ವಿ1 ತಗೊಂಡು ನಾವು ಕ್ವಶನ್ ಮಾಡಬೇಕು. ಆಮ್ ಐ ಈಸ್ ಆರ್ ತಗೋತಾ ಇದ್ರೆ ವಿ1 ಪ್ಲಸ್ ಐ ಎನ್ ಜಿ ತಗೊಂಡು ನಾವು ಕ್ವಶನ್ ಮಾಡ್ಬೇಕು. ಹಾಗಾದ್ರೆ ದಿಸ್ ಒನ್ ಈಸ್ ರೈಟ್. ಆರ್ ಯು ಸ್ಮೋಕಿಂಗ್ ಅಂತಾನೆ ಕೇಳ್ಬೇಕು. ಓಕೆನಾ? ಹಾಗಾದ್ರೆ ಏನ್ ಅರ್ಥ ಕೊಡ್ತೈತಿ? ನಾನು ನೋಡಿ, ಇಲ್ಲಿ ನೋಡಕತ್ತೀರಿ ನೀವು, ಸ್ಲೈಡ್ ತುಂಬೋಗೈತಿ, ಬ್ಲ್ಯಾಕ್ ಬೋರ್ಡ್ ಪೂರ್ತಿ. ಹೌದಿಲ್ಲ? ಹಾಗ ಏನಪ್ಪಾ ಅಂತಂದ್ರೆ ನಾನು ಕನ್ನಡ ಮೀನಿಂಗ್ ಜಾಸ್ತಿ ಬರಿತಾ ಹೋಗಿಲ್ಲ, ಹೇಳ್ತಾ ಹೋಗ್ತೀನಿ. ನೀವು ಅದನ್ನ ಬೇಕಾದ್ರೆ ಬರ್ಕೋಬಹುದು. ಒಂದೆರಡು ನಾನು ಬರ್ದೀನಿ, ಉಳಿಕಿದ ಬೇಕಂದ್ರ ಬರ್ಕೋಬಹುದು. ಹಾಗಾದ್ರೆ ಏನಾಗುತ್ತೆ ನೋಡಿ, ತಗೋಣ. ನೋಡ್ರಿ, ಫಸ್ಟ್ ನಾವು ಡೂ ಮತ್ತು ಡಸ್ ಇಂದ ಕ್ವಶನ್ ಅನ್ನ ಕೇಳ್ತಾಗ ನಾನು ಎಲ್ಲ ಕಡೆ ಯು ತಗೊಂಡೇನಿ. ಬೇಕಾದ್ರೆ ನೀವು ಇಲ್ಲಿ ಈ ಸೀಟ್ ಅದರ್ಸ್ ತಗೊಂಡು ನೀವು ಚೇಂಜ್ ಮಾಡ್ಬೋದು. ಹೇಗಂತ ಹೇಳ್ಕೊಡ್ತೀನಿ ನೋಡ್ರಿ. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ನೋಡಿ ತಗೋಣ. ಡು ಯು ನೌ ಹರ್? ನೋಡ್ರಿ, ಡು ಯು ನೌ ಹರ್? ನಿನಗೆ ಅವಳು ಗೊತ್ತಾ ಅಥವಾ ಅವಳು ನಿನಗೆ ಗೊತ್ತಾ ಅಂತ ನಾವು ಪ್ರಶ್ನೆ ಕೇಳ್ಬೇಕು. ಓಕೆನಾ? ಇಲ್ಲಿ ನಾವು ಅದರ್ಸ್ ಯಾವ್ದೇನಪ್ಪ ಅಂದ್ರೆ ಡು ಯು ನವಿಂಗ್ ಹರ್ ಅಂತ ಕೇಳಕ್ಕಾಗಲ್ಲ. ಓಕೆನಾ? ಡು ಯು ನೌ ಹರ್ ಸಿಂಪಲ್ ಆಗಿ ನೀನು ನಿನಗೆ ಅವಳು ಗೊತ್ತಾ ಅಂತಾನೆ ಕೇಳ್ಬೇಕು. ನೆಕ್ಸ್ಟ್ ಡು ಯು ಲೈಕ್ ರೀಡಿಂಗ್? ಸರ್ ಇಲ್ಲಿ ರೀಡಿಂಗ್ ಬತ್ತಲ್ಲ, ವಿ1 ಪ್ಲಸ್ ಐ ಎನ್ ಜಿ ಬತ್ತಲ್ಲ, ಡು ಅಂತ ಅನ್ಬೋದು. ಇಟ್ ಈಸ್ ನಾಟ್ ಎ ಮೇನ್ ವರ್ಬ್, ಇಟ್ ಈಸ್ ಮೇನ್ ವರ್ಬ್. ಹೌದಾ? ಇದು ಜೆರಂಡ ಅಂತ ಆಗುತ್ತೆ. ಆಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಬರ್ಬೋದು, ಸಬ್ಜೆಕ್ಟ್ ಪ್ಲೇಸ್ ಅಲ್ಲಿ ಕೂಡ ಬರಬಹುದು. ಓಕೆನಾ? ಡು ಯು ಲೈಕ್ ರೀಡಿಂಗ್, ಡು ಯು ಲೈಕ್ ಕುಕಿಂಗ್? ಓಕೆನಾ? ಈಗ ನಾವು ಕ್ವಶನ್ಸ್ ಅನ್ನ ಕೇಳ್ತಾ ಇರ್ತೇವೆ. ಅವು ಜೆರಂಡ ಹಾಬೀಸ್ ಅನ್ನ ನಾವು ಕೇಳ್ತಾ ಇರ್ತೇವೆ. ಓಕೆನಾ? ಅದು ಕೂಡ ನಾನು ಅಪ್ಕಮಿಂಗ್ ಡೇಸ್ ಅಲ್ಲಿ ಕ್ಲಾಸಸ್ ಮಾಡ್ತಾ ಬರ್ತೀನಿ. ಜೆರಂಡ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹೌದಾ? ಓಕೆ, ಹಾಗಾದ್ರೆ ನಿನಗೆ ಓದುವುದು ಇಷ್ಟನಾ? ಅದರ್ಸ್ ಎಲ್ಲವೂ ಕೂಡ ಮೀನಿಂಗ್ ಹಾಗೆ ಕೊಡ್ತೈತಿ, ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಇವೆರಡು ಬರ್ದಿನಿ, ಇದ್ರೆರಡು ಮೀನಿಂಗ್ ಇದಕ್ಕೆ ನೀವು ಅಪ್ಲೈ ಮಾಡ್ಕೋತ ಹೋಗ್ರಿ. ಹಾಗಾದ್ರೆ ಎಷ್ಟು ಏನಾಗುತ್ತೆ ನೋಡ್ರಿ. ಡು ಯು ಹ್ಯಾವ್ ಮೈ ನಂಬರ್? ನಿನ್ನ ಹತ್ರ ನನ್ನ ನಂಬರ್ ಇದೆಯಾ ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಡು ಯು ಹ್ಯಾವ್ ಅ ಸ್ಪೇರ್ ಆಫ್ ಲ್ಯಾಪ್ಟಾಪ್ ಅಥವಾ ಸ್ಪೇರ್ ಲ್ಯಾಪ್ಟಾಪ್? ಅಂದ್ರೆ ನೋಡಿ, ಸ್ಪೇರ್ ಮೀನ್ಸ್ ಎಕ್ಸ್ಟ್ರಾ ಅಂತ ಆಗುತ್ತೆ. ಅಂದ್ರೆ ನಿನ್ನ ಹತ್ರ ಇನ್ನೊಂದು ಲ್ಯಾಪ್ಟಾಪ್ ಇದೆನಾ, ಮತ್ತೊಂದು ಲ್ಯಾಪ್ಟಾಪ್ ಇದೆನಾ ಅಂತ ಕೇಳ್ತಾರೆ. ಓಕೆನಾ? ಆ ರೀತಿ ಪ್ರಶ್ನೆ ಮಾಡ್ಬೇಕು. ನೆಕ್ಸ್ಟ್ ನೋಡಿ, ಡು ಯು ಅಕ್ಸೆಪ್ಟ್ ಕ್ರೆಡಿಟ್ ಕಾರ್ಡ್ಸ್? ನೀವು ಕ್ರೆಡಿಟ್ ಕಾರ್ಡ್ಸ್ ನ ಅಕ್ಸೆಪ್ಟ್ ಮಾಡ್ಕೋತೀರಾ, ಸ್ವೀಕರಿಸ್ತೀರಾ ಅಂತ ಕೇಳ್ದಂಗೆ. ನೆಕ್ಸ್ಟ್ ನೋಡಿ, ಡು ಯು ಸ್ಪೀಕ್ ಎನಿ ಇಂಗ್ಲಿಷ್? ನೋಡ್ರಿ, ಡು ಯು ಸ್ಪೀಕಿಂಗ್ ಅಂತ ಕೇಳಬಾರ್ದು, ಡು ಯು ಸ್ಪೀಕ್ ಎನಿ ಇಂಗ್ಲಿಷ್ ಅಂತಾನೆ ಕೇಳ್ಬೇಕು. ಅಂದ್ರೆ ನಿನಗೆ ಸ್ವಲ್ಪನಾದ್ರೂ ಇಂಗ್ಲಿಷ್ ಬರುತ್ತಾ ಮಾತನಾಡಲು ಅಂತ ಆಗುತ್ತೆ. ಓಕೆನಾ? ಹಾಗಾದ್ರೆ ಸರ್ ಇದನ್ನ ನಾವು ಆರಾಗಿ ಕೇಳ್ಬೋದಾ? ಏನಾಗುತ್ತೆ ಇಲ್ಲಿ ಬರ್ದಿ ನೋಡ್ರಿ. ಆರ್ ಯು ಸ್ಪೀಕಿಂಗ್ ಇಂಗ್ಲಿಷ್? ನೀನು ಇಂಗ್ಲಿಷ್ ಮಾತನಾಡುತ್ತಿದ್ದೀಯಾ? ಹೌದಾ? ನೀನು ಇಂಗ್ಲಿಷ್ ಮಾತನಾಡುತ್ತಿದ್ದೀಯಾ? ನೋಡ್ರಿ, ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಹೌದಾ? ಈಗ ಪ್ರೆಸೆಂಟ್ ಏನ್ ಮಾಡ್ತಾ ಇದೀಯಾ ಅನ್ನೋದನ್ನ ಪ್ರಶ್ನೆ ನಾವು ಮಾಡ್ಬೇಕಾದ್ರೆ ಹೀಗೆ ಕೇಳ್ಬೇಕಾಗುತ್ತೆ. ಫಸ್ಟ್ ನೋಡಿ, ಆರ್ ಯು ಕಮಿಂಗ್? ನೀನ್ ಬರ್ತಾ ಇದೀಯಾ? ಹೌದಾ?
ನೀನು ಬರ್ತಾ ಇದೀಯಾ, ಹೌದಾ ಬರ್ತಾ ಇದೆಯಾ, ಕಂಟಿನ್ಯೂಸ್ ಪ್ರೊಸೆಸ್. ನೆಕ್ಸ್ಟ್ ನೋಡಿ, ಆರ್ ಯು ಕಿಡ್ಡಿಂಗ್, ನೀನು ತಮಾಷೆ ಮಾಡ್ತಾ ಇದೀಯಾ, ನೀನು ತಮಾಷೆ ಮಾಡ್ತಾ ಇದೀಯಾ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಆರ್ ಯು ವರ್ಕಿಂಗ್, ನೀನು ಕೆಲಸ ಮಾಡ್ತಾ ಇದೀಯ ಇವಾಗ, ನಾವು ಅಂತ ಹೇಳ್ಬೋದು, ಹೌದಾ. ಆರ್ ಯು ವರ್ಕಿಂಗ್ ಇನ್ ದ ಆಫೀಸ್, ನೀನು ಆಫೀಸಲ್ಲಿ ಕೆಲಸ ಮಾಡ್ತಾ ಇದೀಯಾ ಇವಾಗ ಅಂತ ಹೇಳ್ಬೋದು. ಓಕೆ ನಾವು ನೆಕ್ಸ್ಟ್ ನೋಡಿ, ಆರ್ ಯು ವೇಟಿಂಗ್ ಫಾರ್ ಸಂಬಡಿ ಆರ್ ಸಮನ್, ನೀನು ಯಾರಿಗೋಸ್ಕರ ಆದ್ರೂ ವೇಟ್ ಮಾಡ್ತಾ ಇದೀಯಾ. ನೀವು ಬೇಕಾದ್ರೆ ಕನ್ನಡ ಮೀನಿಂಗ್ ಬರ್ಕೋಬೋದ ಹೇಳಿದ್ದನ್ನ ನೋಡಿ. ಆರ್ ಯು ವೇಟಿಂಗ್ ಫಾರ್ ಸಮನ್, ನೀನು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದೀಯಾ ಅಂತ ಆಗುತ್ತೆ. ಓಕೆನಾ. ಇಲ್ಲೆಲ್ಲ ಏನ್ ಮಾಡ್ರಿ, ಇದೇ ಕ್ವಶನ್ ಮಾರ್ಕ್ ನಾನು ಕಂಟಿನ್ಯೂ ಮಾಡ್ಕೊತೀನಿ. ಎಲ್ಲ ಕಡೆ ಏನಪ್ಪ ಅಂದ್ರೆ ಕ್ವಶನ್ ಮಾರ್ಕ್ ಹಾಕೋತ ಹೋಗ್ಬಿಡ್ತೀನಿ. ಓಕೆನಾ. ನೆಕ್ಸ್ಟ್ ತಗೊಂಡು, ಆರ್ ಯು ಕುಕಿಂಗ್ ಎನಿಥಿಂಗ್ ಸ್ಪೆಷಲ್, ನೀನು ಇವತ್ತೇನಾದ್ರೂ ಸ್ಪೆಷಲ್ ಅಡಿಗೆ ಮಾಡ್ತಾ ಇದೀಯಾ, ಸ್ಪೆಷಲ್ ಆಗಿ ಅಡಿಗೆ ಮಾಡ್ತಾ ಇದೀಯಾ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಆರ್ ಯು ರಿಯಲಿ ಥಿಂಕಿಂಗ್ ಅಬೌಟ್ ಮೀ, ನೀನು ನಿಜವಾಗ್ಲೂ ನನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದೀಯಾ, ಹೌದಾ ನೋಡಿ. ಆರ್ ಯು ರಿಯಲಿ ಥಿಂಕಿಂಗ್ ಅಬೌಟ್ ಮೀ, ನೀನು ನಿಜವಾಗ್ಲೂ ನನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದೆಯಾ. ಈ ಎಲ್ಲಾ ಸೆಂಟೆನ್ಸ್ ಅಲ್ಲಿ ಯು ಬದಲಾಗಿ ನೀವು ಬೇರೆ ಪ್ರನೌನ್ ತಗೊಂಡಿವೇನಪ್ಪ ಅಂತಂದ್ರೆ ಹೇಳ್ಬೋದು. ಹೇಗೆ ಸರ್ ನೋಡಿ, ಆರ್ ಯು ಕಮಿಂಗ್ ಇದೆ, ನೀನು ಬರ್ತಾ ಇದೀಯ. ಅದೇ ಸಪೋಸ್ ಅವನು ಬರ್ತಾ ಇದ್ದಾನ, ಹೆಂಗ್ ಕೇಳ್ಬೇಕು ನೋಡ್ರಿ, ಅವನು ಬರ್ತಾ ಇದ್ದಾನ. ಹಾಗಾದ್ರೆ ಈಸ್ ಹಿ ಕಮಿಂಗ್, ಈಸ್ ಬರ್ಬೇಕು, ಹೌದಾ ನೋಡ್ರಿ, ಈಸ್ ಹಿ ಅಂತ ಆಗುತ್ತೆ. ಈಸ್ ಹಿ ಕಮಿಂಗ್, ಅವನು ಬರ್ತಾ ಇದ್ದಾನ. ನೆಕ್ಸ್ಟ್ ನೋಡಿ, ಈಸ್ ಹಿ ಸ್ಪೀಕಿಂಗ್ ಇಂಗ್ಲಿಷ್, ಅವನು ಇಂಗ್ಲಿಷ್ ಮಾತನಾಡ್ತಿದ್ದಾನ, ಹೌದಾ ನೋಡ್ರಿ. ಈಸ್ ಯು ಕಿಡ್ಡಿಂಗ್, ನೀನು ತಮಾಷೆ ಮಾಡ್ತಾ ಇದೀಯಾ. ಈಸ್ ಯು ವರ್ಕಿಂಗ್, ನೀನು ಕೆಲಸ ಮಾಡ್ತಾ ಇದೀಯಾ. ನೆಕ್ಸ್ಟ್ ನೋಡ್ರಿ, ಈಸ್ ಯು ವೇಟಿಂಗ್ ಫಾರ್ ಸಮನ್, ಹೌದಾ ಸಾರಿ ಈಸ್ ಹಿ ಏನ್ರಿ, ಈಸ್ ಹಿ ವೇಟಿಂಗ್ ಫಾರ್ ಸಮನ್, ಅವನು ಯಾರಿಗೋಸ್ಕರ ವೇಟ್ ಮಾಡ್ತಾ ಇದ್ದಾನ. ಈಸ್ ಯು ಅಥವಾ ಈಸ್ ಸಿ ಕುಕಿಂಗ್ ಎನಿಥಿಂಗ್ ಸ್ಪೆಷಲ್, ಅವಳೇನಾದ್ರೂ ವಿಶೇಷವಾಗಿ ಅಡಿಗೆ ಮಾಡ್ತಾ ಇದ್ದಾಳ ಅಂತ ಅರ್ಥ. ನೆಕ್ಸ್ಟ್ ನೋಡಿ, ಈಸ್ ಸಿ ರಿಯಲಿ ಥಿಂಕಿಂಗ್ ಅಬೌಟ್ ಮೀ, ಅವಳು ನಿಜವಾಗ್ಲೂ ನನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ದಾಳ. ಅಥವಾ ನಾನೇ ನೋಡಿ, ಈಗ ಆಯ್ ತಗೊಂಡ್ರೆ ಹೇಗಾಗುತ್ತೆ ಸರ್, ಇಲ್ಲಿ ಯು ಪ್ಲೇಸ್ ಅಲ್ಲಿ ಆಯ್ ತಗೊಂಡ್ರೆ ನೋಡಿ ಏನಾಗುತ್ತೆ, ಆಮ್ ಆಗುತ್ತೆ. ಆಮ್ ಐ ರಿಯಲಿ ಥಿಂಕಿಂಗ್ ಅಬೌಟ್ ಮೀ, ನಾ ನಿಜವಾಗ್ಲೂ ನನ್ನ ಬಗ್ಗೆ ವಿಚಾರ ಮಾಡ್ತಾ ಇದ್ದೀನ, ಹೀಗಾಗುತ್ತೆ. ಅದಕ್ಕೆ ಹೇಳ್ತೀನಿ, ನೀವು ಇಲ್ಲಿ ಯಾವುದೇ ಒಂದು ಸೆಂಟೆನ್ಸ್ ಅನ್ನು ನೀವು ಚೇಂಜ್ ಮಾಡಿ ಬರೀಬಹುದು. ಬಟ್ ಆಮ್ ಈಸ್ ಆರ್ ಅಂದ್ರೆ ಹಿ ಸಿ ಇಟ್ ಬಂದ್ರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್ ಬಂದ್ರೆ ಏನ್ ಮಾಡ್ರಿ, ಅದ್ರ ಹಿಂದ್ಗಡೆ ಈಸ್ ಹಾಕೊಳ್ರಿ. ಫಸ್ಟ್ ಪರ್ಸನ್ ಐ ಬಂದ್ರೆ ಆಮ್ ಆಗುತ್ತೆ, ವಿ ಬಂದ್ರೆ ಆರ್ ಆಗುತ್ತೆ, ಅಂಡ್ ದೇ ಬಂದ್ರೆ ಕೂಡ ಆರ್ ಆಗುತ್ತೆ, ಯು ಬಂದ್ರು ಕೂಡ ಆರ್ ಆಗುತ್ತೆ. ಓಕೆನಾ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಓಕೆನಾ, ಆ ರೀತಿ ಏನಪ್ಪ ಅಂದ್ರೆ ಕ್ವಶನ್ಸ್ ಕೇಳ್ತಾ ಹೋಗ್ಬೇಕು. ಇಲ್ಲಿ ಕೂಡ ನಾವು ಸಾಕಷ್ಟು ಚೇಂಜ್ ಮಾಡಬಹುದು. ಈಗ ನೋಡಿ ಫಾರ್ ಎಕ್ಸಾಂಪಲ್ ಏನಂತಿ, ಹಾ ಫಸ್ಟ್ ಮೊದಲೇ ನೋಡಿ, ಡು ಯು ನೌ ಹರ್, ನಿನಗೆ ಅವಳು ಗೊತ್ತಾ. ಅದು ನೋಡ್ರಿ, ನನಗೆ ತಗೊಂಡ್ರಿ, ಡು ಐ ನೌ ಹರ್, ನನಗೆ ಅವಳು ಗೊತ್ತಾ. ಈಗ ಅವನಿಗೆ ಅವಳು ಗೊತ್ತಾ, ಅವನಿಗೆ ಅವಳು ಗೊತ್ತಾ, ಹೆಂಗ್ ನೋಡ್ರಿ, ಡಸ್ ಹಿ ನೌ ಹರ್, ಡಸ್ ಬರ್ಬೇಕು ನೋಡಿ, ಏನಾಗ್ಬೇಕು ಇಲ್ಲಿ ಡಸ್ ಬರ್ಬೇಕಾಗುತ್ತೆ. ಯಾವಾಗ ಹಿ ಬಂದ್ರೆ ಡಸ್ ಹಿ ನೌ ಹರ್, ಅವನಿಗೆ ಅವಳು ಗೊತ್ತಾ, ಅವಳಿಗೆ ಅವಳು ಗೊತ್ತಾ ನೋಡ್ರಿ, ಡಸ್ ಸಿ ನೌ ಹರ್, ಅವಳಿಗೆ ಅವಳು ಗೊತ್ತಾ, ಅಥವಾ ಅವಳು ಅವಳಿಗೆ ಗೊತ್ತಾ, ಹೀಗಾಗುತ್ತೆ. ಹಾಗೇನಪ್ಪ ನೀವು ಎಲ್ಲಾ ಸೆಂಟೆನ್ಸ್ ಅನ್ನ ತಗೊಂಡು ಚೇಂಜ್ ಮಾಡಬಹುದು. ಇಲ್ಲಿ ಡೂ ಮತ್ತು ಡಸ್ ಹಾಕೊಂಡು ನಾವು ಕರೆಕ್ಟ್ ಆಗಿ ಕೇಳಬೇಕಾಗುತ್ತೆ. ಹಿ ಸಿ ಇಟ್ ತಗೊಂಡು ಕೇಳ್ತಾ ಇದ್ರೆ ಡಸ್ ತಗೊಳ್ರಿ, ಅದರ್ಸ್ ತಗೋತಾದ್ರೆ ಡೂ ತಗೊಂಡು ಕೇಳ್ರಿ. ಇಲ್ಲಿ ಏನಪ್ಪಾ ಅಂತಂದ್ರೆ ಹಿ ಸಿ ಇಟ್ ಇಂದ ಪ್ರಶ್ನೆ ಮಾಡ್ತಿದ್ರೆ ಈಸ್ ತಗೊಂಡು ಕೇಳ್ರಿ. ಆಮ್ ಐ ತಗೋತಾ ಇದ್ರೆ ಆಮ್ ತಗೊಳ್ರಿ, ಉಳಿದ ಕಡೆ ಆರ್ ತಗೊಂಡು ಕ್ವಶನ್ ಮಾಡ್ತಾ ಬರ್ರಿ. ಹಾಗಾದ್ರೆ ಇವತ್ತಿನ ಕ್ಲಾಸ್ ಏನಪ್ಪಾ ಅಂದ್ರೆ ಡು ಯು ಇಂದ ಹೆಂಗ್ ಕ್ವಶನ್ ಕೇಳಬೇಕು, ಆರ್ ಯು ಇಂದ ಹೇಗೆ ನಾವು ಕ್ವಶನ್ಸ್ ಅನ್ನ ಕೇಳ್ಬೇಕಂತ ನೋಡ್ತಾ ಬಂದೇವಿ. ಓಕೆ, ಎನಿವೇ ಈ ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡಿ, ಶೇರ್ ಮಾಡ್ರಿ. ಬಹಳ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಈ ಕ್ಲಾಸಸ್ ಅನ್ನ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕ್ಲಾಸಸ್ ಅನ್ನ ನೋಡಿ. ಯಾಕಪ್ಪ ಅಂದ್ರೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಅಪ್ಕಮಿಂಗ್ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸಸ್ ಅನ್ನ ನೋಡಿ ಅಂತ ಹೇಳ್ತಾ, ಓಕೆ. ಸೊ ಮತ್ತೆ ನಿಮಗ ನಾನು ಇನ್ನೊಂದು ಕ್ಲಾಸ್ಗಳನ್ನ ತೆಗೆದುಕೊಂಡು ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಸಿ ಯು, ಥ್ಯಾಂಕ್ ಯು, ಬಾಯ್ ಬಾಯ್.